ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೆಳಗ್ಗೆ ನಾಷ್ಟ ಆಯಿತು ನಂದು ಕೂಡ. ಆ್ಯಂಡ್ ಮಕ್ಕಳು ಕೂಡ ಸ್ಕೂಲಿಗೆ ಹೋದರು. ಇವತ್ತು ನಾಷ್ಟ ಹೊರಗಡೆಯಿಂದ ತರಿಸಿದ್ವಿ ಇಡ್ಲಿ. ಮನೆಯಿಂದೇ ಮಾಡಿ ತಿಂದು ತಿಂದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅನ್ನೋ ಒಂದು ಸ್ವಲ್ಪ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬೆಳಗ್ಗೆ. ಹಾಗಾಗಿ ಸ್ವಲ್ಪ ಹೊರಗಡೆಯಿಂದ ತರಿಸಿದ್ವಿ. ಸೊ ಇಡ್ಲಿ ತರಿಸಿದ್ದೆ ಆ್ಯಂಡ್ ತಿಂದೆ. ಅದಾದಮೇಲೆ ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಟೀ ಕುಡಿದು ಮತ್ತೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ. ಸೊ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಬನ್ನಿ ಇವಾಗ ಸ್ವಲ್ಪ ಟೀ ಕುಡಿಯೋಣ. ಟೀ ಕುಡಿದು ಅದಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಏನೆಲ್ಲ ಇರುತ್ತೆ ಅನ್ನೋದನ್ನು ಫುಲ್ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ. ಸ್ವಲ್ಪ ಟೀ ಕುಡ್ದಿಲ್ಲ ಅಂತಂದರೆ ಆ್ಯಕ್ಚುಲಿ ಟೀ ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ಏನು ಅಂದರೆ ನನಗೆ ಟೀ ಕುಡಿಲಿಲ್ಲ ಅಂತಂದರೆ ಮೈಂಡೇ ಓಡಲ್ಲ. ಇವತ್ತೇನು ಕೆಲಸ ಮಾಡಬೇಕು, ಆ್ಯಂಡ್ ಇವತ್ತು ಎಲ್ಲಿಗೆ ಹೋಗಬೇಕು, ಏನೆಲ್ಲ ಇವತ್ತು ಶಾಪಿಂಗ್ ಮಾಡಬೇಕು ಅನ್ನೋದು ಮೈಂಡಿಗೆ ಬರಲ್ಲ. ಅಂದರೆ ವೇಸ್ಟ್ ಶಾಪಿಂಗ್ ಏನಿಲ್ಲ, ಯೂಸ್ಫುಲ್ ಶಾಪಿಂಗೇ ಮಾಡಿರ್ತೀನಿ. ಆ್ಯಂಡ್ ಅಮ್ಮು ಒಂದು ಗಿಫ್ಟ್ ಕೇಳಿದ್ಲು, ಅದು ಇವತ್ತು ತೊಗೊಂಡು ಬರೋಣ ಅಂತ ಹೊರಟಿದ್ದೀನಿ. ನೋಡೋಣ ಎಷ್ಟು ಪ್ರೈಸು, ಯಾವ ರೀತಿ ತೊಗೋತೀನಿ, ಅದರಲ್ಲಿ ಯಾವ ರೀತಿ ನಾನು ಮೆಥಡನ್ನು ಹುಡುಕಾಡ್ತೀನಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ಮಕ್ಕಳಿಗೆ ನಾವು ಕೆಲವೊಂದು ಆಟಿಕೆ ಸಾಮಾನುಗಳೆಲ್ಲ ಕೊಡಿಸ್ಬೇಕು ಅಂತ ಅಂದ್ಕೊಂಡಾಗ ಒಂದು ಕಡೆ ಎರಡು ಕಡೆ ನಮಗೆ ಯೋಚನೆ ಆಗುತ್ತೆ. ಇನ್ನೊಂದು, ಮಕ್ಕಳಿಗೆ ಕೇಳಿದಾಗೆಲ್ಲ ನಾವು ಕೊಡಿಸ್ತಾ ಇದ್ದಾಗ ಹಾಳಾಗ್ಬಿಡ್ತಾರೇನೋ. ಆ್ಯಂಡ್ ಇನ್ನೂ ಒಂದು, ಸೊ ದುಡ್ಡಿನ ಬೆಲೆ ಅವರಿಗೆ ಗೊತ್ತಾಗಲ್ವೇನೋ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅವರಿಗೆ ಆ ಥರ ನಾವು ಮೈಂಡ್ಲಿ ಇರಬಾರ್ದು. ಬಟ್ ಈ ವಯಸ್ಸಿನಲ್ಲಿ ಕೆಲವೊಂದು ಆಟಿಕೆ ಸಾಮಾನುಗಳನ್ನು ಇಸ್ಕೊಡದೇ ಇದ್ದರೆ ಮತ್ತು ಏನು ದೊಡ್ಡವರಾದ್ಮೇಲೆ ಇಸ್ಕೊಡ್ತೀವಿ, ಅವ್ರು ಆಟ ಆಡಬೇಕು ಇವಾಗ. ಅದನ್ನು ಒಂದು ಏಜ್ ಅಂತ ಇರುತ್ತೆ. ಈಗ ಒಂದು ಐಟಮ್ಸ್ ಮನೇಲಿತ್ತು ಅಂದರೆ ಎರಡೆರಡು ಇಸ್ಕೊಡೋಕ್ಕಿಂತ ಒಂದು ಐಟಮ್ಸ್ ಇಸ್ಕೊಟ್ರೆ ಯಾವುದೂ ವೇಸ್ಟ್ ಆಗಲ್ಲ. ಇನ್ನೊಂದು, ಅದು ಯಾವುದೇ ವಸ್ತು ಆಗಿರ್ಬೋದು, ಒಂದು 10 ವರ್ಷ ತನಕ ಬಾಳಿಕೆ ಬರಬೇಕು. 10 ವರ್ಷ ತನಕ ಅದನ್ನು ಯೂಸ್ ಮಾಡಬೇಕು. ಆ ಥರ ನೋಡಿ ಅವರಿಗೆ ತಕ್ಕೊಡ್ಬೇಕು. ಇನ್ನೊಂದು, ನಮ್ಮ ಮನೆಯಲ್ಲಿ ಯಾವ ಥರ ಅಂದರೆ ಮಂತ್ಲಿ ಅವರಿಗೆ ಒಂದು 10 ರುಪೀಸ್, 15 ರುಪೀಸ್, 5 ರುಪೀಸ್ ಈ ಥರ ಎಲ್ಲ ಕೊಡ್ತಾ ಇರ್ತೀವಿ. ಅದನ್ನು ಅವರಿಗೆ ಕಲೆಕ್ಟ್ ಮಾಡೋ ಥರ ಮೈಂಡ್ ಕೊಟ್ಟು, ಕಲೆಕ್ಟ್ ಮಾಡಿದ್ಮೇಲೆ ಅದೇ ದುಡ್ಡಿಂದ ನಾವು ಏನು ಮಾಡಬೇಕು, ಅವರಿಗೆ ಅವ್ರು ಏನು ಬೇಡ್ತಾರೋ ಅದನ್ನು ಇಸ್ಕೊಡ್ಬೇಕು. ಸೊ ಇದರಿಂದ ಏನಾಗುತ್ತೆ, ಸೊ ಅಮೌಂಟ್ ನಮಗೆ ಎಷ್ಟು ಇಂಪಾರ್ಟೆಂಟು, ಅಮೌಂಟ್ ನಾವು ಖರ್ಚು ಮಾಡ್ಬೋದು, ಸೇವಿಂಗ್ಸ್ ಮಾಡಬೇಕು. ಈ ಸೇವಿಂಗ್ಸ್ ಮಾಡೋದ್ರಿಂದ ನಮಗೆ ಬೇಕಾದಂಥ ನಾವೆಲ್ಲ ವಸ್ತುಗಳನ್ನು ತೊಗೋಬೋದು ಅಂತ ಅನ್ನೋದೊಂದು ಮೈಂಡ್ ಬರುತ್ತೆ. ಹಾಗಾಗಿ ಅವರು ಒಂದಿಷ್ಟು ಅಮೌಂಟ್ಸನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ರು. ಬಟ್ ಆ ಅಮೌಂಟ್ಲಿಂದನೇ ನಾನು ಅವರಿಗೆ ಇದನ್ನು ಇಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು, ಚೆನ್ನಾಗಿ ಓದಿದ್ರೆ ನಿಮಗೆ ಇಸ್ಕೊಡ್ತೀವಿ, ಚೆನ್ನಾಗಿ ಓದಿಲ್ಲ ಅಂತಂದರೆ ಇಸ್ಕೊಡಲ್ಲ. ಬಟ್ ಆ ಥರ ಮಾಡಲ್ಲ ನಾನು. ಯಾಕಂದರೆ ಎಲ್ಲ ಮಕ್ಕಳು ಇಂಟೆಲಿಜೆಂಟ್ ಇರಲ್ಲ. ಎಲ್ಲ ಮಕ್ಕಳು, ಸೊ ಲೈಟ್ ಹಾಕೋಣ. ಲೈಟ್ ಹಾಕಲಿಲ್ಲ ಅಂತಂದರೆ ಫುಲ್ಲು ಕತ್ಲಿ. ಎಲ್ಲ ಮಕ್ಕಳು ಇಂಟೆಲಿಜೆಂಟ್ ಇರಲ್ಲ. ಎಲ್ಲ ಮಕ್ಕಳಲ್ಲೂ ಒಂದೊಂದು ಕ್ವಾಲಿಟೀಸ್ ಇರುತ್ತೆ. ಆ ಕ್ವಾಲಿಟೀಸ್ಗೆ ನಾವೇನು ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಕಂಪೇರಿಸಮ್ ಮಾಡಬಾರ್ದು ಇದರಲ್ಲೂ. ಅವಳು ತುಂಬ ಹುಷಾರಿದ್ದಾಳೆ, ನೀನು ಯಾಕೆ ಹುಷಾರಿಲ್ಲ, ನೀ ಯಾಕೆ ಓದಲ್ಲ, ಆ್ಯಂಡ್ ಅವಳಷ್ಟು ಮಾರ್ಕ್ಸ್ ಯಾಕೆ ತೊಗೊಳಲ್ಲ. ಬಟ್ ಈ ಥರ ಕಂಪೇರಿಸಮ್ ಮಾಡಬಾರ್ದು. ಬಟ್ ಈ ಥರ ಮಾಡೋದ್ರಿಂದ ಏನಾಗುತ್ತಂದರೆ ಅವ್ರ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತಂದರೆ, ಅವಳು ಹುಷಾರಿದ್ದಾಳೆ ಅಂದರೆ ಅವಳಿಗೆ ಏನು, ಅವಳು ಬೇಡಿರೋ ಐಟಮ್ಸ್ ಎಲ್ಲ ಇಸ್ಕೊಡ್ತಾರೆ. ಇನ್ನು ನಾನು ಹುಷಾರಿಲ್ಲ, ನನಗೆ ಯಾವುದೇ ಐಟಮನ್ನು ಇಸ್ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ, ಇರಲಿ ಇಲ್ಲದೇ ಇರಲಿ, ಅವರಲ್ಲೂ ಕೂಡ ಒಂದೊಂದು ಕ್ವಾಲಿಟೀಸ್ ಇರುತ್ತೆ. ಆ ಕ್ವಾಲಿಟೀಸನ್ನು ನೋಡಿ ಆಮೇಲೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಈ ವಯಸ್ಸಿನಲ್ಲಿ ಆಟ ಆಡಲಿ ಚೆನ್ನಾಗಿ ಅಂತೇಳಿ ಕೆಲವೊಂದು ಗೇಮ್ಸ್ಗಳ ಆಟ ಸಾಮಾನುಗಳನ್ನು ಇಸ್ಕೊಡ್ತಾ ಇರ್ತೀನಿ. ಸೊ ಇವತ್ತೇನು ಬೇಡಿದ್ದಾರೆ ಅನ್ನೋದನ್ನು ಹೊರಗಡೆ ಹೋಗ್ತೀನಲ್ಲ ಅವಾಗ ತೋರಿಸ್ತೀನಿ. ಓಕೆ. ಸೊ ಬನ್ನಿ ಇವಾಗ ಚಹಾ ಕುಡಿಯೋಣ.
ಫ್ರೆಂಡ್ಸ್, ಇವತ್ತೊಂದು ವಿಷಯದ ಬಗ್ಗೆ ನಾನು ಡಿಸ್ಕಷನ್ ಮಾಡೋಣ ಅಂತ. ಸೊ ಇವತ್ತು ಆ್ಯಕ್ಚುಲಿ ಹೊರಗಡೆ ಹೋಗಬೇಕಾಗಿತ್ತು ಶಾಪಿಂಗು. ಬಟ್ ಆದರೆ ಏನಂದರೆ ಶಾಪಿಂಗ್ ಹೋಗೋ ಮೂಡೇ ಫ್ಲಾಪ್ ಆಯಿತು. ಯಾಕೆ ಅಂದರೆ ಸಡನ್ನಾಗಿ ಒಂದು ಕಾಲ್ ಬರುತ್ತೆ. ಕಾಲ್ನಲ್ಲಿ ಸೊ ವಿಡಿಯೋಸ್ ಮಾಡೋದು ಬೇಡ, ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸ್ ಹಾಕಬೇಡ, ಸೊ ಈ ಥರ ಮಾಡೋದು ನಮ್ಗೆ ಇಷ್ಟ ಆಗಲ್ಲ, ಯೂಟ್ಯೂಬ್ನಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಬಟ್ ಏನಂದರೆ ಕೇಳಬೇಕು, ಹೇಳಿದವ್ರನ್ನ ಕೇಳಬೇಕು. ಓಕೆ, ಒಪ್ಕೋತೀನಿ. ಏನಂದರೆ ನಮ್ಮ ಕಷ್ಟಕ್ಕೆ ಆಗದೇ ಇರೋರು, ನಾವು ಕಷ್ಟ ಅಂದಾಗ ಹೆಲ್ಪ್ ಮಾಡದೇ ಇರೋರು ಯಾರಾದರೂ ಬಂದು ನೀವು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ಹೇಗೆ ಒಪ್ಕೊಳ್ಳುತ್ತೆ ಮನಸ್ಸು? ಯಾವತ್ತೂ ಒಪ್ಕೊಳ್ಳಲ್ಲ. ಅದು ಯಾವ ರೀಸನ್ ಮೇಲೆ ಹೇಳ್ತಾರೋ ಗೊತ್ತಿಲ್ಲ, ಅದು ಯಾರೇ ಆಗಿರ್ಬೋದು. ಸಡನ್ನಾಗಿ ಮಾಡಬೇಡ ಅಂತಂದರೆ ಎಷ್ಟು ಮನಸ್ಸಿಗೆ ಫೀಲ್ ಆಗುತ್ತೆ ಅಂದರೆ. ಬಟ್ ಒಂದು ವಿಡಿಯೋಸ್ ಹಾಕಬೇಕು ಅಂದರೆ ಅದರಿಂದ ಎಷ್ಟೆಲ್ಲ ಶ್ರಮ ಇರುತ್ತೆ. ಆ್ಯಂಡ್ ಅದರಲ್ಲೂ ಮಾನಿಟೈಸನ್ ಆನ್ ಮಾಡಿಕೊಂಡು ಕಷ್ಟಪಟ್ಟು ವಿಡಿಯೋ ಮಾಡಿ ಅದರಿಂದ ಇನ್ನೇನು ಅರ್ನಿಂಗ್ಸ್ ಆಗುತ್ತೆ ನನಗೆ ತುಂಬ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಅಂಥ ಸಮಯದಲ್ಲಿ ಬಂದುಬಿಟ್ಟು ವಿಡಿಯೋಸ್ ಮಾಡಬೇಡ, ಅದು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಎಷ್ಟು ಮನಸ್ಸಿಗೆ ಹರ್ಟ್ ಆಗಿರಬಾರ್ದು. ಸೊ ಇಷ್ಟು ಕಷ್ಟಪಟ್ಟು ಮೇಲ್ಗಡೆ ಬಂದಿದ್ದೀನಿ ಅಂದರೆ ಯಾರು ನನಗೆ ಹೇಳಿರ್ತಾರಲ್ಲ ಅವ್ರು ನನಗೆ 1% ಕೂಡ ನನಗೆ ಹೆಲ್ಪ್ ಮಾಡಿಲ್ಲ ಜೀವನದಲ್ಲಿ. ಬಟ್ ಪ್ರತಿಯೊಂದು ನಾನು ಹೆಜ್ಜೆ ಇಡಬೇಕಾದಾಗೂ ಕೂಡ ಬೇಡ ಬೇಡ, ನಾವು ಏನು ಮಾಡ್ತೀವಿ ಅಂದ್ರೂ ಬೇಡ ಅಂತ ಹೇಳಿಬಿಟ್ಟೆ ನನಗೆ ಸೈಡಿಗೆ ತಳ್ತಿದ್ರು. ಬಟ್ ಇವಾಗ ನಾನು ತುಂಬ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸೊ ಎಷ್ಟು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅಂದರೆ ಎಲ್ಲರನ್ನ ನಾನು ಇಗ್ನೋರ್ ಮಾಡ್ತಾ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಬಟ್ ಯಾಕಂದರೆ ಈ ಮಟ್ಟಕ್ಕೆ ಬರಬೇಕು, ಒಂದೇನೋ ಒಂದು ಸಕ್ಸಸ್ಫುಲ್ಲಿ ಕಾಣಬೇಕು ಅಂದರೆ ಈ ಥರ ಬರ್ತಾ ಇರ್ತಾರೆ. ಐ ಡೋಂಟ್ ಕೇರ್. ಬಟ್ ಆದರೆ ಒಂದು ಸ್ವಲ್ಪನೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಅವಳು ಮಾಡ್ತಾ ಇದ್ದಾಳೆ ಅಂದರೆ ಪ್ರತಿಯೊಂದು ಥಿಂಕಲ್ಲೂ ಒಂದು ಯಶಸ್ವಿ ಇದ್ದೇ ಇರುತ್ತೆ. ಬಟ್ ಅಲ್ಲಿಂದ ನನ್ನ ಲೈಫ್ ಜರ್ನಿಯಲ್ಲಿ ಮದುವೆ ಆದಾಗಿನಿಂದ ಎಲ್ಲಿ ತನಕ ಬಂದ ಮೇಲೂ ಕೂಡ ಒಂದು 10 ವರ್ಷ ಆಯ್ತು ಅಂದ್ಕೊಳ್ಳಿ. 10 ವರ್ಷದಿಂದನೂ ನಾನು ಯಾವುದೇ ತಪ್ಪು ಮಾಡ್ದೇ ಲೈಫ್ನಲ್ಲಿ ಚೆನ್ನಾಗಿ ಲೀಡ್ ಮಾಡ್ತಾಯಿದ್ದೀನಿ ಅಂತಂದರೆ ಅದರಿಂದ ನನ್ನ ಎಫರ್ಟ್ ಎಷ್ಟಿರ್ಬೋದು. ಅಲ್ಲಿ ಯಾರೂ ಕೇಳಲ್ಲ, ನೀನು ಏನು ಚೆನ್ನಾಗಿ ಊಟ ಮಾಡಿದ್ಯಾ, ತಿಂದ್ಯಾ, ಲೈಫ್ ಹೆಂಗಿದೆ, 5 ವರ್ಷದ ಬ್ಯಾಕು ಹೆಂಗಿತ್ತು ಅವಾಗ ಅಂಥೇಳಿ ಯಾರೂ ಫೋನ್ ಹಚ್ಚಿ ನನಗೆ ಏನೂ ಕೇಳಿಲ್ಲ. ಆವಾಗಲೂ ಕೂಡ ನನಗೆ ಏನೂ ಅನ್ನಿಸ್ತಾ ಇರಲಿಲ್ಲ, ಯಾಕಂದರೆ ಲೈಫ್ನಲ್ಲಿ ಕಷ್ಟ ಸುಖ ಬಂದೇ ಬರುತ್ತೆ. ಬಟ್ ಆದರೆ ನಾನು ಕಷ್ಟದಲ್ಲಿರುವಾಗ ಫೋನ್ ಹಚ್ಬಿಟ್ಟು ನೀನು ಅದು ಯಾಕೆ ಮಾಡ್ತಾಯಿದ್ದೀಯಾ, ಇದ್ಯಾಕೆ ಮಾಡ್ತಾಯಿದ್ದೀಯಾ, ನಾನು ನಿನಗೆ ಹೆಲ್ಪ್ ಮಾಡಲಾ, ಸೊ ನಿನಗೆ ಇಷ್ಟೇ. ಒಂದು ಕಡೆ ನಾನು ಟೀಚಿಂಗ್ ಹೋಗ್ತಾಯಿದ್ದೆ. 3000 ಏನೋ ಸಮಥಿಂಗ್ ಏನೋ ಬರ್ತಾಯಿತ್ತು ಅಮೌಂಟು. 3000ನಲ್ಲಿ ನಿನಗೆ ಸಾಕಾಗುತ್ತಾ ಮನೆ ಸಂಸಾರಕ್ಕೆ? ಸೊ ಏನಾದರೂ ಹೆಲ್ಪ್ ಮಾಡಲಾ, ಸಹಾಯ ನಿನಗೆ ಬೇಕಾ, ಈ ಥರ ಏನೂ ಕೇಳಿಲ್ಲ. ಬಟ್ ಅಲ್ಲಿಂದ ನಾನು ಚಾಲೆಂಜ್ ಆಗಿ ತೊಗೊಂಡು ಲೈಫು ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ಅದು ನನ್ನ ಒಪಿನಿಯನ್, ನನ್ನ ಡಿಸಿಷನ್ ಆ್ಯಂಡ್ ನನ್ನ ಥಿಂಕ್. ಏನೇ ಒಂದು ನಿರ್ಧಾರ ತೊಗೋಬೇಕಾದ್ರೂ ಬ್ಯಾಕ್ಗ್ರೌಂಡ್ ತುಂಬಾ ನಾವು ಯೋಚನೆ ಮಾಡಿರ್ತೀವಿ. ಬಟ್ ಆದರೆ ಅದು ಹೆಂಗೆ ವಿಚಾರ ಮಾಡ್ತಾರೋ ಗೊತ್ತಿಲ್ಲ ಅವರು. ಸಡನ್ನಾಗಿ ಬಂದುಬಿಟ್ಟು ಬೇಡ, ಇದು ಹೆಂಗಂದರೆ ಅವ್ರ ಲೈಫಿಗೆ ಏನಾದರೂ ಇದು ಡ್ಯಾಮೇಜ್ ಆಗ್ತಾಯಿತ್ತು ಅಂದರೆ ಬಂದ ತಕ್ಷಣ ಅದು ಹೇಳ್ಬಿಡೋದು. ಡ್ಯಾಮೇಜ್ ಆಗ್ತಾಯಿತ್ತು ಅಂದರೆ ಹೇಳಿ ಪರವಾಗಿಲ್ಲ. ಬಟ್ ಆ ಥರ ಸಿಚುವೇಶನ್ಗಳಾಗಿರ್ಬೋದು, ಆ ಥರ ವಿಡಿಯೋಸ್ ಆಗಿರ್ಬೋದು, ನಾನೇನು ಮಾಡ್ತಾನೇ ಇಲ್ಲ. ಆ್ಯಂಡ್ ಏನಂದರೆ ನನಗೂ ಥಾಟ್ ಇದೆ, ವಿಚಾರ ಮಾಡೋ ಶಕ್ತಿ ಇದೆ. ಬೇರೆ ಯಾರೋ ಹೇಳ್ತಾರೆ ಅಂಥೇಳಿ ನಾನು ವಿಡಿಯೋಸನ್ನು ಮಾಡ್ಕೊಂಡಿಲ್ಲ. ಆ್ಯಂಡ್ ಬೇರೆಯವ್ರನ್ನ ನೋಡಿ ನಾನು ಏನು ಈಗ ಒಬ್ಬರು ಒಂದು ರಾಜಕೀಯಕ್ಕೆ ಹೋಗ್ತಾರೆ ಅಂತ ಅಂದ್ಕೊಳ್ಳಿ, ಅಲ್ಲಿ ನಾನು ಯಾರನ್ನ ಕೂಡ ತಡೆಯಲ್ಲ. ಯಾಕಂದರೆ ಅದರಲ್ಲಿ ಇಂಟ್ರೆಸ್ಟು ಹೋಗ್ತಾರೆ. ನನಗೆ ಇದರಲ್ಲಿ ಇಂಟ್ರೆಸ್ಟು, ಇದನ್ನು ನಾನು ಮಾಡ್ತೀನಿ. ಬಟ್ ಏನಂದರೆ ಅವ್ರು ಮಾಡೋದೆಲ್ಲ ಸರಿ, ನಾನು ಮಾಡೋದೆಲ್ಲ ತಪ್ಪು. ಇಷ್ಟರ ಮಟ್ಟಿಗೆ ಬಂದುಬಿಟ್ಟಿದೆ ಅಂದರೆ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ. ಈಗ ಒಂದು ಕೇಸ್ ಅಂತ ಅಂದ್ಕೊಳ್ಳಿ, ಒಂದು ಕಾಲಲ್ಲಿ ₹1 ಕೂಡ ಗತಿ ಇರಲಿಲ್ಲ ನನಗೆ. ಬಟ್ ಅವಾಗ ಯಾರೋ ಫೋನ್ ಹಚ್ಚಿ ಜೀವನ ಹೆಂಗೆ ನಡೀತಾ ಇದೆ, ಹಸ್ಬೆಂಡಿಗೆ ಕೆಲಸ ಇಲ್ಲ, ನೀನು ಕೂಡ ಮನೇಲೇ ಇರ್ತೀಯ, ಆ್ಯಂಡ್ ನಮ್ಮ ಅತ್ತೆ ಹೊಲಕ್ಕೆ ಹೋಗಿ ಬರ್ತಿದ್ರು.
ಬಟ್ ಅವಾಗ ಯಾರೋ ನನಗೆ ಫೋನ್ ಹಚ್ಬಿಟ್ಟು ಸಂಸಾರ ಹೆಂಗೆ ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಾ ಮನೆಯಲ್ಲಿ, ನೀವು ದುಡಿತಾ ಇದ್ದೀರಾ ಇಲ್ವಾ, ಸೇವಿಂಗ್ಸ್ ಹೆಂಗೆ ಮುಂದೆ, ಮಕ್ಕಳು ಮರಿ ಹೆಂಗೆ, ಏನೂ ಯೋಚನೆ ಮಾಡಿಲ್ಲ. ಅವಾಗ ಯೋಚನೆ ಮಾಡದೇ ಇರೋರು ಅವಾಗ ಫೋನ್ ಹಚ್ಬಿಟ್ಟು ಕಷ್ಟದಲ್ಲಿದ್ದೀರಾ ಹೆಲ್ಪ್ ಮಾಡಲೇನೋ, ಚಾನ್ಸೇ ಇಲ್ಲ. ಬಟ್ ಆ ಕಷ್ಟದಿಂದ ಎದ್ದು ಪೆಟ್ಟು ತಿಂದು ನೋವು ಪಡ್ಕೊಂಡು ಅದಾದಮೇಲೆ ಸ್ಟ್ಯಾಂಡ್ ತೊಗೊಂಡು ಲೈಫ್ ಲೀಡ್ ಮಾಡಿ ನಮ್ಮ ಲೈಫ್ನಲ್ಲಿ ನಾನು ಏನು ಗೋಲ್ ಇಟ್ಕೊಂಡಿದ್ದೀನೋ ಅದನ್ನು ರೀಚ್ ಮಾಡಿದೆ. ಆ ರೀಚ್ ಮಾಡಿದ ಮೇಲೆ ಇಂಥವ್ರು ಬಂದು ಸಡನ್ನಾಗಿ ವಿಡಿಯೋ ಮಾಡಬೇಡ, ನಾನು ಈ ಥರ ಮಾಡೋದು ನನಗೆ ಸರಿ ಅನಿಸಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಫೋನ್ ಹಚ್ಚಿ ಹೇಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಕೂಡ ಯೋಚನೆ ಮಾಡ್ತೀನಿ, ಯಾರೇ ಹೇಳಿದ್ರು, ಈಗ ಸಣ್ಣ ಮಗು ಹೇಳಿದ್ರು ಕೂಡ ಯೋಚನೆ ಮಾಡ್ತೀನಿ, ದೊಡ್ಡೋರು ಹೇಳಿದ್ರು ಕೂಡ ಯೋಚನೆ ಮಾಡ್ತೀನಿ. ಯಾಕೆಂದರೆ ಯೋಚನೆ ಮಾಡಬೇಕು ಫಸ್ಟಿಗೆ, ಅದಾದಮೇಲೆ ಡಿಸಿಷನ್ ತೊಗೋಬೇಕು. ಬಟ್ ನಾನು ಹೆಂಗಿದ್ದೀನಿ ಅಂದರೆ, ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಅಂತಂದರೆ ಸ್ಟಾರ್ಟಿಂಗ್ಲಿ ನಾನು ಡಿಸಿಷನ್ ತೊಗೊಂಡಿರ್ತೀನಿ, ಚೆನ್ನಾಗಿ ಯೋಚನೆ ಮಾಡಿರ್ತೀನಿ, ಆವಾಗ ಹೆಜ್ಜೆ ಇಡ್ತೀನಿ. ಅದಾದಮೇಲೆ ನಾನು ಬಿಡೋ ಚಾನ್ಸೇ ಇಲ್ಲ. ಯಾವತ್ತೂ ನಾನು ಮುಂದಿಟ್ಟು ಹೆಜ್ಜೆನ ಹಿಂದಕ್ಕೆ ಸರಿಸ್ಕೊಂಡೇ ಇಲ್ಲ. ಬಟ್ ಅಲ್ಲಿ ಸಕ್ಸಸ್ಫುಲ್ ಆದಮೇಲೆ ನಾನು ಹಿಂದಕ್ಕೆ ಸರಿಸ್ಕೊಂಡಿರಬೇಕು, ನಾನಾಗೆ ಬಿಟ್ಟು ಕೊಟ್ಟಿರಬೇಕು, ಈ ಥರ ಇರುತ್ತೆ. ಬಟ್ ಹೆಂಗೆ ಅಂದರೆ, ಈಗ 10 ವರ್ಷದ ತನಕ ತಪ್ಪು ಮಾಡದೇ ಇರೋರು ಇನ್ನು ಮುಂದೆ ಏನು ತಪ್ಪು ಮಾಡೋಕ್ಕೆ ಸಾಧ್ಯ? ಯಾವ ಆ್ಯಂಗಲಲ್ಲಿ ನಾನು ತಪ್ಪು ಮಾಡ್ತೀನಿ ಅಂಥೇಳಿ ಡಿಸಿಷನ್ ತೊಗೊಂಡು ಅದನ್ನು ಬಿಡಿಸ್ಬೇಕು ಇವಳಿಂದ ಅಂಥೇಳಿ ಏನು ಮೈಂಡ್ ಥಾಟಿಗೆ ಇಟ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಅವ್ರ ಸರ್ಕಲಲ್ಲೇ ಓಡಾಡ್ತಿರ್ತಾರೆ. ಬೇರೆ ಸರ್ಕಲ್ನಲ್ಲಿ ಅವ್ರೇನು ಯೋಚನೆ ಮಾಡಿದ್ದಾರೆ, ಅವ್ರೇನು ಗೋಲ್ ಇದೆ, ಅವ್ರೇನು ಮಾಡಬೇಕಂತ ಇದ್ದಾರೆ, ಅದು ಯಾವುದೂ ಯೋಚನೆ ಮಾಡಲ್ಲ. ಅವ್ರದ್ದೇ ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲಲ್ಲಿ ಅವರು ಇರಬೇಕು, ನಾವು ಇರಬೇಕು. ಬಟ್ ಇದು ಯೋಚನೆ ಮಾಡೋದು ತಪ್ಪು ಅಂತ ಅನ್ಕೋತೀನಿ. ಯಾಕಂದರೆ ನಾವು 4 ಮಕ್ಕಳನ್ನು ಜನ್ಮ ನೀಡಿರ್ತೀವಿ, 4 ಮಕ್ಕಳಿಗೆ ಒಂದೇ ಥರ ಇರಲ್ಲ, ಮೈಂಡ್ಸೆಟ್ಟು ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಏನು ಅನಿಸುತ್ತೆ ಅಂದರೆ, ಅವ್ರದ್ದು ಆ್ಯಂಗಲಲ್ಲಿ ಅವ್ರು ಮಾಡ್ತಿರೋದು ಸರಿ ಅಂತ ಅನಿಸುತ್ತೆ, ನಮ್ಮ ಆ್ಯಂಗಲಲ್ಲಿ ನಾವು ಮಾಡ್ತಿರೋದು ನಮ್ಗೆ ಸರಿ ಅಂತ ಅನಿಸುತ್ತೆ. ಬಟ್ ಏನು ತಿಳ್ಕೊತಾರೆ ಅಂದರೆ, ಅವ್ರು ಮಾಡ್ತಾ ಇದ್ದಾರಲ್ಲ ನಾವು ಕೂಡ ಅದೇ ಮಾಡಬೇಕು, ಇಲ್ಲೇ ಹೋದರೆ ನಾವು ಅವಾಗ ಏನಾಗ್ತೀವಿ, ತಪ್ಪೋರಾಗಿ ಕಾಣ್ತೀವಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆ ಪರಿಸ್ಥಿತಿ, ಒಂದು ನಿನ್ನೆ ಬಂತು ಕಾಲು. ಬಟ್ ಏನಂದರೆ ಮಾಡಬೇಡ ಅಂತಂದಾಗ ಸಡನ್ಲಿ ಶಾಕ್ಡ್ ನಂಗೆ ತುಂಬ ಶಾಕ್ ಆಯಿತು. ಯಾಕಂದರೆ ಸಡನ್ಲಿ ಬಂದ ತಕ್ಷಣ ಇದು ಮಾಡಬೇಡ ಅಂದರೆ ಜಾಸ್ತಿ ಇಷ್ಟಪಟ್ಟವ್ರನ್ನ ಬಿಟ್ಬಿಡು ಅಂದರೆ ಎಷ್ಟು ಪೇನ್ ಆಗುತ್ತೋ ಅಷ್ಟೇ ಪೇನ್ ಆಗುತ್ತೆ ನನಗೆ ಕೂಡ. ಮಾಡಬೇಡ ಓಕೆ ಅಂತ ಹೇಳೋಕ್ಕೂ ಆಗಲ್ಲ, ಬಿಡ್ತೀನಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಕಷ್ಟಪಟ್ಟಿದ್ದೀನಿ ನಾನು, ಕಷ್ಟಪಟ್ಟು ಇನ್ಸ್ಟಾಗ್ರಾಮ್ದಲ್ಲಿ ಅಷ್ಟು ಜನರನ್ನ ಫಾಲೋವರ್ಸ್ ಪಡ್ಕೊಂಡು, ಯೂಟ್ಯೂಬಲ್ಲಿ ಇಷ್ಟು ಜನ ಫಾಲೋವರ್ಸನ್ನು ಪಡ್ಕೊಂಡು, ನನ್ನನ್ನು ಕೂಡ ಒಬ್ಬರು ಇಷ್ಟಪಡ್ತಾರಲ್ಲ, ನಂದು ಒಂದು ಚಿಕ್ಕ ವಿಷಯಗಳನ್ನು ಅವರು ಇಷ್ಟಪಟ್ಟು ಕೇಳ್ತಾರಲ್ಲ ಅನ್ನೋದೊಂದು ನನಗೆ ತುಂಬ ಖುಷಿ ಆಯಿತು. ಇಷ್ಟು ದಿನ ನಾವು ಒಂದು ಸರ್ಕಲ್ನಲ್ಲಿದ್ದೆ ಅಷ್ಟೇ, ಆ ಸರ್ಕಲ್ನಲ್ಲೇ ನಾನು ಜೀವನಾನ ನಡೆಸ್ತಾ ಇದ್ದೆ. ಬಟ್ ಅಲ್ಲಿಯೂ ಕೂಡ ನನಗೆ ಸಕ್ಸಸ್ ಕಂಡಿದೆ. ಆ ಸರ್ಕಲಿಂದ ಈಚೆ ಬಂದು ನಂದು ಏನು ಥಿಂಕ್ ಇದೆನೋ, ನಾನು ಈ ಥರ ಮಟ್ಟಕ್ಕೆ ಬರಬೇಕಾದ್ರೆ ಏನೇನು ವಿಚಾರಗಳನ್ನು ಮಾಡಿ ಬಂದಿದ್ದೀನೋ ಅದನ್ನು ಶೇರ್ ಮಾಡ್ಕೊಳ್ಳೋಣ, ನನ್ನಿಂದ ಕೂಡ ಸ್ವಲ್ಪ ಜನ ತಿಳ್ಕೊತಾರೆ, ಅವರು ಕೂಡ ಕಲಿತಾರೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೆ. ಅದು ನನಗೆ ತುಂಬ ಖುಷಿ ಕೊಡೋದು. ಹಾಗಾಗಿ ಏನೂ ಅನ್ನಿಸ್ತಾ ಇರಲಿಲ್ಲ, ಚೆನ್ನಾಗೇ ಇತ್ತು. ಬಟ್ ಇವಾಗ ಅದನ್ನು ಕೇಳಿ ತುಂಬ ಶಾಕ್ ಆಯಿತು. ಸೊ ಹಾಗಾಗಿ ಅಂಥವ್ರಿಗೆ ಏನು ಹೇಳಬೇಕು ಅಂತಂದರೆ, ಯಾವಾಗಲೂ ನಾವು ಬೆಳೆಸಿರುವಂಥ, ಈಗ ಏನು ಹೇಳಬೇಕು ಅಂದ್ರೆ, ವ್ಯಕ್ತಿನ ನಮ್ಮ ಮಾತೆ ಕೇಳು ಅಂದರೆ ತಪ್ಪಾಗುತ್ತೆ. ಈಗ ವ್ಯಕ್ತಿ ಬೇಡ, ಸೊ ನಾವು ಬೆಳೆಸಿರುವಂಥ ಮಕ್ಕಳು ಇವಾಗಲೂ ನಮ್ಮ ಮಾತು ಕೇಳ್ತಾರೆ. ದೊಡ್ಡವರಾದ ಮೇಲೂ ಕೂಡ ಒಂದು ಏಜಿಗೆ ಬರೋತನ ನಮ್ಮ ಮಾತು ಕೇಳ್ತಾರೆ. ಏಜಿಗೆ ಬಂದ ಮೇಲೆ ಅವರಿಗೆ ಡಿಸಿಷನ್ ತೊಗೊಳ್ಳೋದಕ್ಕೆ ಚಾನ್ಸ್ ಕೊಡಬೇಕು. ಅವರು ಕೂಡ ತಪ್ಪು ಮಾಡಲ್ಲ ಅಂತ ಗೊತ್ತಿರುತ್ತೆ ನಮಗೆ. ತಪ್ಪು ಮಾಡೋಲ್ಲಿ ಈ ಥರ ತಪ್ಪು ಮಾಡಬೇಡ, ಈ ಥರ ಅದೇ ರೂಟಿಗೆ ಹೋಗು, ಈ ಥರ ಕೆಲವೊಂದು ಮಾಡೋದು ಬೇಡ ಅಂತ ಹೇಳಿದ್ರೆ ಓಕೆ, ಒಪ್ಕೋಬೋದು. ಬಟ್ ಮಾಡೋದೇ ಬೇಡ, ನೀನು ಮನೆಯಲ್ಲೇ ಇರು, ಬೇರೆ ಕೆಲಸಗಳು ಮಾಡು ಅಂತಂದರೆ ಹೆಂಗೆ ಮಾಡೋಕ್ಕಾಗುತ್ತೆ? ಹೊರಗಡೆ ಹೋಗಿ ದುಡಿತೀವಿ ಅಂದ್ರೂ ಅದಕ್ಕೂ ಒಂದು ಅಬ್ಜೆಕ್ಷನ್ನು, ಮನೇಲಿ ಇದ್ಕೊಂಡು ಏನೋ ಒಂದು ಮಾಡ್ತಿದ್ದಾಳೆ ಮಾಡಲಿ ಅಂತಂದ್ರೂ ಅದಕ್ಕೂ ಒಂದು ಅಬ್ಜೆಕ್ಷನ್ನು.
ಮಾಡೋರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗಂತೂ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಇಷ್ಟು ಬೇಜಾರಾಗ್ತಾ ಇದೆ ಅಂದರೆ ನನಗೆ ಸುಮ್ಮನೆ ಅಲ್ಲ, 1,000 ಮೇಲೆ ಇದ್ದಾರೆ ಫಾಲೋವರ್ಸು. ಆ್ಯಂಡ್ ಯಾಕಂದರೆ ನಾನು ಅಷ್ಟೊಂದು ಯೂಸ್ಫುಲ್ ಆಗಿರುವಂಥ ತುಂಬ ಚೆನ್ನಾಗಿರುವಂಥ ಕಂಟೆಂಟ್ ಏನು ಹಾಕ್ತಾಯಿಲ್ಲ. ಬಿಕಾಸ್ ಅಂದರೆ ಇನ್ನೂ ನಾನು ಕಲಿಬೇಕು, ಇನ್ನೂ ನಾನು ಇದರಿಂದ ತುಂಬ ತಿಳ್ಕೋಬೇಕು. ಅದರಿಂದ ನಾನು ತಿಳ್ಕೊಂಡು ಆಮೇಲೆ ಅದನ್ನು ನಾನು ಬೇರೆಯವರಿಗೆ ಹೇಳಬೇಕು, ತಿಳಿಸ್ಬೇಕು ಅನ್ನೋದೊಂದು ಇನ್ನೂ ಥಾಟ್ ಇದೆ. ಬಟ್ ಇನ್ನೂ ಕಲಿಯೋದು ಇದರಲ್ಲಿ ತುಂಬ ವಿಷಯಗಳು ಜಾಸ್ತಿ, ಇನ್ನೂ ಕಲಿತಾ ಇದ್ದೀನಿ. ಬಟ್ ಅಷ್ಟು ಜನ ಅಂದರೆ ಸುಮ್ಮನೆ ಅಲ್ಲ. ಯಾಕಂದರೆ ನಮ್ಮ ಫ್ರೆಂಡ್ ಸರ್ಕಲ್ ಇರೋದೇ 10-15 ಜನ ಅಷ್ಟೇ ಇರ್ತಾರೆ. ಭಾಳ ಅಂದರೆ ನಮ್ಮ ಊರಲ್ಲಿ ನನಗೆ ಫಾಲೋವರ್ಸ್ ಮಾಡಿರೋರು ಒಂದು 100 ಇರ್ತಾರೆ. ಮಿಕ್ಕಿರೋರೆಲ್ಲ ಹೊರಗಡೆಯಿಂದ ನನ್ನ ಇಷ್ಟಪಟ್ಟು ವೀಡಿಯೋಸ್ಗಳನ್ನ ನೋಡಿ ಆ್ಯಂಡ್ ಬಂದಿರೋರು. ಅವರಿಗೆ ನಾನು ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು, ಒಂದು ಒಳ್ಳೆ ಪ್ರೊಸೆಸರಲ್ಲಿ ತೊಗೊಂಡು ಹೋಗಬೇಕು ಅನ್ನೋದೊಂದು ನನಗೆ ಮೈಂಡ್ಸೆಟ್ ಇತ್ತು. ಇಲ್ಲ ಅಂತಲ್ಲ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯೂಟ್ಯೂಬಲ್ಲಿ ಕೂಡ 3000 ಸಮಥಿಂಗ್ ಏನೋ ಇದ್ದೀರಾ. ಎಲ್ಲರೂ ನನಗೆ ಹತ್ರ 4000 ತನಕ ಇದ್ದೀರಾ. ತುಂಬ ಖುಷಿ ಆಗುತ್ತೆ. ಸಾಕು, ಇಷ್ಟೇ ಜೀವನದಲ್ಲಿ. ಇಷ್ಟಾದರೂ ನಾವು ಗಳಿಸಿದ್ದೀವಲ್ಲ, ಇಷ್ಟ ಜನರಾದ್ರೂ ನಾವು ರೀಚ್ ಆಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ. ಕೆಲವೊಬ್ಬರಿಗೆ ಇದನ್ನು ಕೂಡ ಅರ್ಹತೆ ಇರಲ್ಲ, ಆಯಿತಾ? ಅರ್ಹತೆಯೇ ಇರಲ್ಲ. ಯಾರು ಹೋಗಿ ಏನು ಹೇಳ್ತಾರೋ ಅದನ್ನು ಯಾವ ರೀತಿ ತಿಳ್ಕೊತಾರೆ ಅಂತಂದರೆ, ಇವರು ತಮ್ಮ ಒಪಿನಿಯನು ಸ್ಟಾರ್ಟಿಂಗ್ ಇರೋಂಗಿಲ್ಲ. ಈಗ ಸ್ಟಾರ್ಟಿಂಗ್ ಏನೋ ಮಾಡಬೇಕಾಗಿತ್ತು ಅಂದರೆ ಮಾಡ್ತಿರ್ತೀವಿ, ಅವಾಗೇನೂ ಇರಲ್ಲ. ಮಿಡಲಲ್ಲಿ ಬಂದುಬಿಟ್ಟು ಇನ್ನೇನು ರೀಚ್ ಆಗ್ತೀವಿ, ಇನ್ನೇನು ಒಂದು ಲೆವೆಲಿಗೆ ಹೋಗುತ್ತೆ ನಾವು ಮಾಡಿರುವಂಥ ವೀಡಿಯೋಸ್ ಅಂತ ಅಂದ್ಕೊಳ್ಳಿ. ಅವಾಗ ಬಂದುಬಿಟ್ಟು ಕಲ್ಲು ಹಾಕ್ಬಿಡೋದು. ಇಂಥ ಜನರೇ ಜಾಸ್ತಿ ಕಲ್ಲು ಹಾಕೋದು, ಲೈಫನ್ನು ಹಾಳು ಮಾಡೋದು. ಇಂಥ ಜನರೇ ಜಾಸ್ತಿ. ಬಟ್ ನಾನು ಮಾತ್ರ ತುಂಬಾ ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೀನಿ. ಯಾರೇ ಬಂದ್ರೂ ಐ ಡೋಂಟ್ ಕೇರ್, ನಾನು ಕೇರ್ ಮಾಡೋದೇ ಇಲ್ಲ. ಯಾಕಂದರೆ ನಮ್ಮ ಲೈಫು ಒಂದು 0 ಲೆವೆಲಲ್ಲಿ ಇದ್ದಾಗ ಯಾರೂ ನಮ್ಮ ಬಗ್ಗೆ ಕೇರ್ ಮಾಡಿಲ್ಲ. ನೀವೇನು ತಿಂತೀರಾ, ಏನು ಊಟ ಮಾಡ್ತೀರಾ, ಏನು ಮಾಡ್ತೀರಾ ಮನೆಯಲ್ಲಿದ್ದು, ಲೈಫ್ ಹೆಂಗೆ, ಅವಾಗ 1 ರೂಪಾಯಿನೂ ಕೂಡ ಸಹಾಯ ಮಾಡಿಲ್ಲ. ಆ ಸಹಾಯ ಮಾಡದೇ ಇರೋರು ಬಂದು ನನಗೆ ಅಡ್ವೈಸ್ ಮಾಡ್ತಾರೆ ಅಂದರೆ ನಗಬೇಕು. ಅವ್ರಿಗೆ ಆ ಅರ್ಹತೆಯೂ ಕೂಡ ಇಲ್ಲ. ಎಂಥವರೇ ಆಗಿರ್ಬೋದು, ಅರ್ಹತೆಯೇ ಇಲ್ಲ ಅವ್ರಿಗೆ, ಆದರೂ ಬಂದು ಅಡ್ವೈಸ್ ಮಾಡೋದು. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಇನ್ನು ಎಲ್ಲನೂ ಕೇಳ್ಕೊಂಡು ಅವ್ರು ಹೇಳ್ದಾಗೆ ಕೇಳ್ಕೊಂಡಿದ್ವಿ ಅಂದರೆ ಅದೇ ಒಂದು ಸರ್ಕಲಲ್ಲಿ ಇರ್ತಿದ್ವಿ ನಾವು. ನಮ್ಮ ಯಜಮಾನ್ರಿಗೂ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲ. ಈಗ ಏನೇ ಮಾಡಿದ್ರೂ ನಾವಿಬ್ಬರೇ ಡಿಸ್ಕಷನ್ ಮಾಡಬೇಕು, ಇಬ್ಬರೇ ಮಾತಾಡ್ಕೋಬೇಕು, ಇಬ್ಬರೇ ಸ್ಟ್ಯಾಂಡ್ ತೊಗೋಬೇಕು. ಅಷ್ಟು ಮಾತ್ರ ನನಗೆ ಗೊತ್ತಿರೋದು. ಈಗ ನಾನೇ ಕೆಟ್ಟದ್ದು ಮಾಡಲ್ಲ ಅಂತಂದರೆ ಬೇರೆಯವ್ರಿಗೆ ಕೆಟ್ಟದ್ದನ್ನು ಹೇಗೆ ಹೇಳ್ಕೊಡ್ತೀನಿ? ನನಗೂ ಅದು ಇಷ್ಟ ಇಲ್ಲ. ಮಾಡಬೇಕಾ ಲೈಫ್ನಲ್ಲಿ ಒಂದು ಒಳ್ಳೆಯದು ಮಾಡಬೇಕಷ್ಟೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನಮ್ಮನ್ನು ಬೆಳೆಸಿರುವಂಥ ವ್ಯಕ್ತಿಗಳೇ ನಮ್ಮನ್ನು ನಾವು ಹೆಂಗಿದ್ದೀವಿ ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಬೇರೆಯವರನ್ನು ತಗೊಂಡು ನಾವೇನು ಮಾಡಬೇಕು? ಸೊ ಹಾಗಾಗಿ ಯಾಕೆ ಹೇಳಿದೆ ಅಂತಂದರೆ, ಈ ಥರ ಸಿಚುವೇಶನ್ಗಳು ಎಲ್ಲರಲ್ಲೂ ಬಂದೇ ಬರುತ್ತೆ, ಎಲ್ಲರಲ್ಲೂ ಇರುತ್ತೆ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ನಾವು ಕೂತ್ಕೊಂಡು ಮನೆಯಲ್ಲಿ ಅರ್ನಿಂಗ್ಸ್ ಮಾಡಬೇಕು, ದುಡಿಬೇಕು, ಸೊ ನಾವು ಈ ಥರ ವಿಡಿಯೋಸ್ ಮಾಡಬೇಕು, ನಾವು ಆ ಥರ ಲೈಫ್ ಸ್ಟೈಲನ್ನು ಶೇರ್ ಮಾಡ್ಕೋಬೇಕು, ಒಳ್ಳೆ ಕಂಟೆಂಟ್ಗಳನ್ನು ತೋರಿಸ್ಬೇಕು ಜನರಿಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಅಂದ್ಕೊಳ್ತಿರ್ತಾರೆ. ಅಂಥವ್ರಿಗೆ ಅವ್ರ ಮನೆಯಲ್ಲಿ ಅವ್ರದ್ದು ಸಪೋರ್ಟ್ ಇರಲ್ಲ, ಯಾರ್ದು ಸಪೋರ್ಟ್ ಇರಲ್ಲ. ಸಪೋರ್ಟ್ ಇದ್ದು ನಾವು ಮಾಡ್ತೀವಿ ಅಂತಂದರೆ ಮಾಡಿಸ್ಕೊಡಲ್ಲ. ಹಾಗಾಗಿ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯಿತು. ಆ್ಯಂಡ್ ಮೈಂಡ್ ಅಪ್ಸೆಟ್ ಆದ್ರೂ ಕೂಡ ಪರವಾಗಿಲ್ಲ. ನನ್ನ ಲೈಫಲ್ಲಿ ನಾನು ತೊಗೊಂಡಿದ್ದೀನಿ ಡಿಸಿಷನ್ ಅಂದರೆ, ನನ್ನ ರಾಂಗ್ ಡಿಸಿಷನ್ ನನ್ನ ಲೈಫ್ನಲ್ಲಿ ಯಾವತ್ತೂ ತೊಗೊಳ್ಳಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು ಅವರು. ಸುಮ್ಮನೆ ಬಂದುಬಿಟ್ಟು ಮಾಡಬೇಡ ಅಂತಂದರೆ ಈಸಿ, ಮಾಡಬೇಡ ಅನ್ನೋದು. ಇಲ್ಲಿ ತನಕ ತೊಗೊಂಬಂದಿದ್ದೀನಿ ಮಾಡಿಕೊಂಡು ಅಂದರೆ ಅದ್ರ ಕಷ್ಟ ನನಗೆ ಗೊತ್ತಿದೆ. ಯಾಕಂದರೆ ವಿಡಿಯೋಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಯಾವುದಾದ್ರೂ ಒಂದು ವಿಡಿಯೋನ ಮಾಡಿ ಹಾಕಿ ನೋಡಲಿ, ಆವಾಗ ಗೊತ್ತಾಗುತ್ತೆ ಅದರದ್ದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಬೆನಿಫಿಟ್ಸ್ ಇದೆ, ಅದರಿಂದ ಏನೆಲ್ಲ ತಿಳ್ಕೊತೀವಿ ಅನ್ನೋದನ್ನು. ಅಷ್ಟು ಅರ್ಥ ಮಾಡ್ಕೊಳ್ಳಾರ್ದೆ ಚೀಪ್ ಪರ್ಸನ್ ಆಗಿ ಬಂದು ಹೇಳೋದು, ಸೊ ನನಗಂತೂ ಸರಿ ಅನ್ನಿಸ್ಲಿಲ್ಲ. ಬಟ್ ನಾನು ಮಾತ್ರ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ
ಕೆಲವೊಂದಷ್ಟು ವೀಡಿಯೋಸ್ಗೆ ಹಾಕಿದ್ಮೇಲೆ ನನಗೆ ಮಾನಿಟೈಸನ್ ಆಗೋದಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೆಸ್ ಇರುತ್ತೆ, ಈಗ ಎಷ್ಟು ಕಷ್ಟಪಟ್ಟಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಮಾನಿಟೈಸನ್ ಆಗಿ ಇವಾಗ ಅರ್ನಿಂಗ್ಸ್ ಕೂಡ ನಡೀತಾ ಇದೆ. ತುಂಬ ಖುಷಿಯಾಗುತ್ತೆ ನನಗೆ, ಬಟ್ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ದುಡ್ಡಿಗೋಸ್ಕರ ಬಂದರು ಇವರು ಮಾಡ್ತಾರೆ ವಿಡಿಯೋ ಅಂತ ಅನ್ಕೋತಾರೆ. ಆ ಥರನೂ ಅಲ್ಲ, ನಾನು ಜಸ್ಟ್ ಹೇಳಿದೆ ಅಷ್ಟೇ. ನಾನು ಏನೇ ಮಾಡಿದ್ರೂ ಒಂದು ಒಳ್ಳೆ ಸ್ಟ್ಯಾಂಡಿಂದ ವಿಡಿಯೋಸ್ ಮಾಡಬೇಕು ಅಂತ ತುಂಬ ಒಪ್ಸಿಟ್ಕೊಂಡು ಈ ಲೈಫ್ನಲ್ಲಿ ಬಂದಿದ್ದೀನಿ. ಬಟ್ ಏನಂದರೆ ಎಲ್ಲ ಕಡೆ ಕಲ್ಲು ಹಾಕೋರು ಇದ್ದೇ ಇರ್ತಾರಲ್ಲ ಅನ್ನೋದೊಂದು. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅದನ್ನು ಬಿಡಲ್ಲ, ಮಾಡಬೇಕು ಅನ್ನೋದೊಂದು ಛಲ ಇದೆ, ತುಂಬ ಹೋಪ್ಸ್ ಇದೆ. ಹೊಸ ಹೊಸ ಕಂಟೆಂಟ್ ಕೊಡಬೇಕು, ಚೆನ್ನಾಗಿ ಎಲ್ರಿಗೂ ತೋರಿಸ್ಬೇಕು, ಹೇಳ್ಕೊಡ್ಬೇಕು ಅನ್ನೋದೊಂದು. ನೋಡೋಣ, ಸಾಧ್ಯವಾದಷ್ಟು ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನೂ ಅಷ್ಟೊತ್ತಿಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೆ. ಆವಾಗ ಯಜಮಾನ್ರು ಬಂದರು. ರಸಗುಲ್ಲ ಹೇಳಿದ್ದೆ ನಾನು ಹಿಂದೆ, ಒಂದು 2 days ಬ್ಯಾಕ್ ಹೇಳಿದ್ದೆ, ತೊಗೊಂಬನ್ನಿ ನೋಡೋಣ ಟೇಸ್ಟು ಅಂತ ಹೇಳಿದ್ದೆ. ಬಟ್ ಇವತ್ತು ತೊಗೊಂಬಂದರು. ಅದರಲ್ಲೂ ನಾನು ಅತ್ತಾಗ ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಸಡನ್ಲಿ ಅವರು ಒಂಥರ ಸರ್ಪ್ರೈಸ್ ಥರನೇ ತೊಗೊಂಬಂದು ಕೊಡ್ತಾರೆ. ಬಟ್ ಏನಂದರೆ 2 days ಬ್ಯಾಕ್ ಹೇಳಿದ್ದೆ, ಬಟ್ ಮತ್ತೆ ನಾನು ಅದನ್ನು ನೆನಪು ಕೂಡ ಮಾಡಿರಲಿಲ್ಲ. ಅವರೇ ತಿಳ್ಕೊಂಡು ತೊಗೊಂಡು ಬಂದರು. ಬಟ್ ಏನಂದರೆ ನಾನು ದೊಡ್ಡ ಪಾಕೆಟ್ ಹೇಳಿದ್ದೆ, ಬಾಕ್ಸ್ ದೊಡ್ಡ ಬರುತ್ತಲ್ಲ ಅದು ಹೇಳಿದ್ದೆ. ಬಟ್ ಇವರು ಅಂತೂ ಚಿಕ್ಕ ತೊಗೊಂಬಂದಿದ್ದಾರೆ. ಹಾಗಾಗಿ ನಗಿಸ್ತಾಯಿದ್ರು. ಫಸ್ಟಿಗೆ ನೀನು ಇದನ್ನು ಟೇಸ್ಟ್ ಮಾಡು, ಚೆನ್ನಾಗಿತ್ತು ಅಂದರೆ ಅದಾದಮೇಲೆ ದೊಡ್ಡದು ತರಿಸ್ಕೊಂಡು ತಿನ್ನಕ್ಕಂತಿ, ಬದಲಿದು ಟ್ರೈ ಮಾಡು, ಹೆಂಗಿದೆ ನೋಡು ಟೇಸ್ಟು. ಯಾಕಂದರೆ ಕೆಲವೊಂದು ಶಾಪಲ್ಲಿ ತುಂಬ ಸ್ಟಾಕ್ ಮಾಲೆಲ್ಲ ಇರುತ್ತಲ್ಲ, ಹಾಗಾಗಿ ಇವರು ತರಲ್ಲ. ನಾನು ಫೋರ್ಸಿಬಲಾಗಿ ಆ್ಯಂಡ್ ಅದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರಲ್ಲ ಡೇಟು, ಅದೆಲ್ಲ ನೋಡ್ಕೊಂಡು ತೊಗೊಂಬನ್ನಿ ಅಂತ ಹೇಳಿರ್ತೀನಿ. ಅಷ್ಟಕ್ಕೂ ಮೀರಿ ಕೂಡ ತೊಗೊಂಡು ಬರಲ್ಲ. ಇವನ್ ಕೇಸ್ ಮಾಡಿಕೊಡ್ತಾರೆ ಅಂತಂದರೆ ಇನ್ನು ವೆಯ್ಟ್ ಮಾಡಿ ತೊಗೊಂಬರ್ತಾರೆ ಮಾಡಿಸ್ಕೊಂಡು. ಈ ಥರ ಮಾಡಿ ಇಟ್ಟಿರೋದು ತೊಗೊಂಡು ಬರಲ್ಲ. ಅದನ್ನೇ ಹೇಳ್ತಾಯಿದ್ರು ಅವರು ಕೂಡ. ಬನ್ನಿ ಟೇಸ್ಟ್ ಮಾಡೋಣ, ಹೆಂಗಿದೆ ಏನು ಎತ್ತ ಅಂತ ನೋಡೋಣ ಬನ್ನಿ. ಸೊ ಇದು ಪಾಕೆಟ್ ಈ ಥರ ಇದೆ ನೋಡಿ. ಒಂದು ಚಿಕ್ಕ ಬೌಲಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಸ್ಪೂನ್ ಇದೆ ಆ್ಯಂಡ್ ಫುಲ್ ಪಾಕೆಟ್ ಕವರ್ ಇದೆ. ಬಿಕಾಸ್ ಇದು ನೀರು ಜಾಸ್ತಿ ಇರೋದ್ರಿಂದ ಈ ಥರ ಫುಲ್ ಕವರೇಜ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದನ್ನು ಓಪನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಅವ್ರಿಗೆ ಓಪನ್ ಮಾಡಿಕೊಡು ಅಂತ ಹೇಳ್ತಾ ಇದ್ದೆ. ಟ್ರೈ ಮಾಡು ನಿಮಗೆಲ್ಲ ಬರುತ್ತೆ ಅಂಥೇಳಿ ಹೇಳ್ತಾಯಿದ್ರು. ಹಾಗಾಗಿ ಟ್ರೈ ಮಾಡೋದ್ರಲ್ಲಿ ನಾನು ಸ್ವಲ್ಪ ಮೈ ಮೇಲೆ ಚೆಲ್ಕೊಂಬಿಟ್ಟೆ. ಅದು ನೀರು ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಶೇಕಾಗಿ ಮೈ ಮೇಲೆಲ್ಲ ಚೆಲ್ಬಿಡ್ತು, ಕೆಳಗಡೆ ಎಲ್ಲ ಚೆಲ್ಬಿಡ್ತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಬನ್ನಿ ಫುಲ್ ಓಪನ್ ಮಾಡಿದ್ದೀನಿ ಆ್ಯಂಡ್ ಟೇಸ್ಟ್ ಮಾಡೋಣ ಬನ್ನಿ. ಫಾರ್ ದ ಫಸ್ಟ್ ಟೈಮ್ ನಾನು ರಸಗುಲ್ಲ ತಿಂತಾ ಇರೋದು. ಬಟ್ ನೀವು ಯಾರಾದರೂ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ. ಇದರ ಟೇಸ್ಟು ಹೆಂಗಿದೆ ನೋಡೋಣ. ತುಂಬ ಹೆಂಗಿದೆ ಅಂದರೆ ಈ ಹತ್ತಿ ಇರುತ್ತಲ್ಲ, ಹತ್ತಿ ತಿಂದಾಗಿದೆ, ಸೇಮ್ ಟು ಸೇಮ್ ಅದೇ ಫೀಲು. ಆ್ಯಂಡ್ ಸ್ವೀಟ್ ಅಂತೂ ಸಖತ್ ಸ್ವೀಟ್ ಇದೆ. ಮತ್ತೊಂದು ಸಾರಿ ನಾವು ತಿನ್ನಲೇಬಾರ್ದು, ಆ ಥರ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಆ್ಯಂಡ್ ಶುಗರ್ ಇರೋರಿಗೆ ಅಂತೂ ಇದು ಬೇಡವೇ ಬೇಡ. ಯಾಕಂದರೆ ಇದು ಸ್ವಲ್ಪ ಟೇಸ್ಟ್ ಕೂಡ ನೀವು ಮಾಡಲಿಕ್ಕೆ ಹೋಗ್ಬೇಡಿ, ಅಷ್ಟು ಸ್ವೀಟ್ ಇದೆ. ಆ್ಯಂಡ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂದರೆ ಜಾಮೂನು ಬೇರೆಯೇ, ರಸಗುಲ್ಲನೇ ಬೇರೆಯೇ. ಬಟ್ ಬಾಯಲ್ಲಿ ಅಷ್ಟೊಂದು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ. ಏನೇನೋ ತಿಂತಾಯಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದ್ರೂ ಒಂದು ಸರಿನಾದರೂ ತಿನ್ನಬೇಕು ಲೈಫ್ನಲ್ಲಿ. ಯಾಕಂದರೆ ಹುಟ್ಟಿರೋದೇ ತಿನ್ನೋದಕ್ಕೆ, ಸ್ವಲ್ಪನಾದರೂ ತಿಂದು ಹೋಗಬೇಕಲ್ಲ. ಹಾಗಾಗಿ ಟೇಸ್ಟ್ ಮಾಡಿದೆ. ಸೊ ನನಗಿಷ್ಟ ಆಗಿಲ್ಲ ಅಂಥೇಳಿ ಮಿಕ್ಕಿದವ್ರಿಗೆಲ್ಲರಿಗೂ ಇಷ್ಟ ಆಗಲ್ಲ ಅಂತಲ್ಲ, ನಿಮಗೂ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗದೇ ಇರ್ಬೋದು. ಸೊ ನನ್ನ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದರ ಪ್ರೈಸ್ ಬಂದು 50 rupees ಏನೋ ಇದೆ ಇದಿಷ್ಟಕ್ಕೆ. ಆ್ಯಂಡ್ ಸಿಕ್ಕಾಪಟ್ಟೆ ಸ್ವೀಟು. ಆ್ಯಂಡ್ ಓಪನ್ ಮಾಡುವಾಗ ಮೈಯಲ್ಲೆಲ್ಲ ಚೆಲ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಡ್ರೆಸ್ ಚೇಂಜ್ ಮಾಡಬೇಕು ಇವಾಗ. ಆ್ಯಂಡ್ ಕೆಳಗಡೆ ಎಲ್ಲ ಚೆಲ್ಲಿದ್ದೀನಿ. ಸೊ ಗೈಸ್, ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.